ऑटो ऑटो वाले भैया हर जगह सेम हम तुम्हारे है. ಸೊ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದ್ಬಿಟ್ಟು ಮುನ್ನಾರು. 1000 kilometers done so far. This is going to be a crazy ride. ಇಲ್ಲಿಂದ ಕೇರಳ ರೈಡ್ ಸ್ಟಾರ್ಟ್. It is next level experience. I am going crazy man. ನೋಡಿ ಮೇಲೆ ಹೆಂಗಿದೆ ಪೀಕ್ ಅಂತ. ಅಬ್ಬ ಓಯ್ ಓಯ್ ಮಮ್ಮ ಯಾಕ ಓ ವಾಟ್ ಇಸ್ ದಿಸ್. ಲೊಕೇಶನ್ ಮಾತ್ರ ಚಿಂದಿ ಚಿತ್ರಾಣ. ಬಟ್ ಇಲ್ಲಿ ತನಕ ಬರ್ಬೇಕಂದ್ರೆ ಹರಸಾಹಸ ಮಾಡಬೇಕು. ಹಾಂ ಅಗರ್ ಹಮ್ ಕೂಗೆ ತೋ ಬ್ಯಾಗ್ ಎಲ್ಲ ಪ್ಯಾಕಿಂಗ್ ಆಯಿತು. ಟಾಪ್ ಬಾಕ್ಸು ಮತ್ತು ಟಾಂಕ್ ಬ್ಯಾಗ್ ಎಲ್ಲ ಇನ್ಸ್ಟಾಲ್ ಆಗಿದೆ. ಸೊ ಇದಕ್ಕೂ ಬ್ಯಾಗೆಲ್ಲ ಕಟ್ಟಿದ್ದೀವಿ, ಟೇಲ್ ಬ್ಯಾಗ್ನ. ಸೊ ಇದು ಹೋಟೆಲಿದ್ವಿ ನಿನ್ನೆ ಸನ್ರಾಕ್ ಅಂತ. ಸೊ ವಿ ಆರ್ ಚೆಕ್ಕಿಂಗ್ ಔಟ್ ನಾವು. ಸೊ ರೈಟ್ ನೌ ದ ಟೈಮ್ ಈಸ್ 8 o'clock. ಸೊ ಸನ್ರೈಸ್ ನೋಡ್ತಾ ಸಿಕ್ಕಾಪಟ್ಟೆ ಟೈಮ್ ಆಯಿತು. ಬಿಕಾಸ್ ಲಾಟ್ ಆಫ್ ಪೀಪಲ್ ಬಿಕಾಸ್ ಆಫ್ ಸೇಮ್ ರೀಸನ್, ಲಾಂಗ್ ವೀಕೆಂಡ್. ರಿಸರ್ವಲ್ಲಿದೆ ಗಾಡಿ. ಸೊ ಪೆಟ್ರೋಲ್ ಹಾಕೋಬೇಕಂದಾಗ ಗ್ಲೌಸ್ ಹಾಕ್ಕೊತೀನಿ. ಅಲ್ಲೇ ತನಕ ಅಲ್ಲಿ ಇಟ್ಟಿರ್ತೀನಿ. ಓಂ ನಮಃ ಶಿವಾಯ ಕಾಪಾಡಪ್ಪ. ऑटो ऑटो वाले भैया हर जगह सेम, सुधरते नहीं कभी. ಹಾಂ ಗೊತ್ತಿತ್ತು ನನಗೆ. ಇವರು ಬೈಕ್ ಅನ್ಕೊಂಡ್ಬಿಟ್ರೆ ಹೋಗ್ತಾರೆ ಇದನ್ನು ಆಟೋನ. ಬಾಯ್ ಬಾಯ್ ಕನ್ಯಾಕುಮಾರಿ. ಸಿ ಯು ಸೂನ್, ಸಿ ಯು ಅಗೇನ್. hello everyone, welcome back to the channel NM Vlogs. I'm back with another video. ಸೊ ಇವತ್ತು ಡೇ 3 ನಮ್ಮ ಸೌತ್ ಇಂಡಿಯಾ ರೈಡಲ್ಲಿ. ಸೊ ಇವತ್ತಿನ ನಮ್ಮ ಡೆಸ್ಟಿನೇಷನ್ ಬಂದುಬಿಟ್ಟು ಮುನ್ನಾರು. ಸೊ ಮುನ್ನಾರು ಇಲ್ಲಿಂದ 330 kilometers ಆಗುತ್ತೆ. ರೂಟ್ ಬಂದುಬಿಟ್ಟು ಇಲ್ಲಿಂದ ನಿನ್ನೆ ಏನು ಬಂದಿದ್ವಿ ತಿರುವನಹಳ್ಳಿ ಅಂತ. ಸೊ ತಿರುವನಹಳ್ಳಿವರೆಗೂ ಸೇಮ್ ಇರುತ್ತೆ. ಅಲ್ಲಿಂದ ಒಂದು ಡೈವರ್ಷನ್ ಸಿಗುತ್ತೆ. ಡೈವರ್ಷನಿಂದ ಮಧುರೈ ಕಡೆ ಹೋಗ್ಬೇಕು. ಅದಾದಮೇಲೆ ಮುನ್ನಾರು ಕಡೆ. ಸೊ ಟೋಟಲ್ ಜರ್ನಿ ಅವರ್ಸ್ ಬಂದುಬಿಟ್ಟು ಒಂದು ಮಿನಿಮಮ್ 7 to 8 hours ಆಗುತ್ತೆ. ಬಿಕಾಸ್ ಆ್ಯಸ್ ಸನ್ ಆ್ಯಸ್ ಯು ರೀಚ್ ಆರ್ ಕ್ರಾಸ್ ಮಧುರೈ ಘಾಟ್ ಸೆಕ್ಷನ್ ಎಲ್ಲ ಸಿಗುತ್ತೆ. ಸೊ ಅಲ್ಲಿ ಸ್ವಲ್ಪ ಸ್ಲೋ ಡೌನ್ ಆಗುತ್ತೆ. ಈ ಹೈವೇ ಮಾತ್ರ ನೆಕ್ಸ್ಟ್ ಲೆವೆಲ್. ನಿನ್ನೆ ಹೇಳ್ದಂಗೆ ಸೂಪರ್ ಅಂದರೆ ಸೂಪರ್ ಆಗಿದೆ. ಸೊ ತಿರುವನಹಳ್ಳಿವರೆಗೂ ಏನು ಪ್ರಾಬ್ಲಮ್ ಇಲ್ಲ, ಆರಾಮಾಗಿ ಚಚ್ಕೊಂಡು ಹೋಗ್ಬೋದು ಗಾಡಿನ. ಸೊ ಇನ್ನೂ ಪೆಟ್ರೋಲ್ ಹಾಕ್ಸಿಲ್ಲ, ರಿಸರ್ವಲ್ಲಿದೆ. ರಿಸರ್ವಲ್ಲೇ 20 ಓಡಿದೆ. ಸೊ ವಿ ಕ್ಯಾನ್ ಸ್ಟಿಲ್ ರನ್ ಅನದರ್ 80 kilometers. ಇವಾಗ ಯಾವುದಾದ್ರು ಹೈವೇಲಿ ಯಾವುದಾದ್ರು ಒಂದು ಪೆಟ್ರೋಲ್ ಪಂಪ್ ಸಿಕ್ಕರೆ ಪೆಟ್ರೋಲ್ ಹಾಕಿಸ್ತೀನಂತೆ. ಸೊ ಇವತ್ತು ಸನ್ರೈಸ್ ನೋಡಿದಂತರೂ ನೆಕ್ಸ್ಟ್ ಲೆವೆಲ್ ಇತ್ತು. ನನ್ನ ಲೈಫಲ್ಲೇ ಇಷ್ಟು ಚೆನ್ನಾಗಿರೋ ಸನ್ರೈಸ್ ನೋಡಿರಲಿಲ್ಲ. ದಿಸ್ ಈಸ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಸನ್ರೈಸ್ ವಿಚ್ ಐ ಹ್ಯಾವ್ ಸೀನ್. ಈಸ್ ನೆಕ್ಸ್ಟ್ ಲೆವೆಲ್ ಸೀರಿಯಸ್ಲಿ. ಸೊ ಪೆಟ್ರೋಲ್ ಫುಲ್ ಮಾಡ್ಕೊಂಡ್ಬಿಡ್ತೀನಿ ಇಲ್ಲಿ. ಫುಲ್ ಟ್ಯಾಂಕ್ ನಾರ್ಮಲ್. ಸೊ ಇಲ್ಲಿಂದ ಇನ್ನೂ 220 kilometers ಫಾರ್ ಮಧುರೈ. ಸೊ ಇದೇ ಹೈವೇ ಕನೆಕ್ಟ್ ಆಗತ್ತಂತೆ ಡೈರೆಕ್ಟಾಗಿ. ಪೆಟ್ರೋಲ್ ಟ್ಯಾಂಕ್ ಫುಲ್ ಆಯಿತು. ಇವಾಗ ನಮ್ಮ ಹೊಟ್ಟೆ ಒಂದು ಫುಲ್ ಮಾಡ್ಕೋಬೇಕು. ಬ್ರೇಕ್ಫಾಸ್ಟ್ ಮಾಡಿಲ್ಲ ಇನ್ನೂ. Woohoo! 1000 kilometers done so far. Good. ಸಿಕ್ಕಾಪಟ್ಟೆ ಹಸಿವಾಗಿದೆ. ಇಲ್ಲೊಂದು ವೆಜ್ ಹೋಟೆಲ್ ಕಾಣಿಸ್ತೀವಿ ಇವಾಗ. ಸೊ ಇಲ್ಲೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಡ್ತೀವಿ. ಹೋಟೆಲ್ ಸಾಯಿ ಬಾಲಾ ವೆಜ್. A few moments later. ಸೊ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ವಿ. ಚಲೋ ಸ್ಟಾರ್ಟ್ ಕಿಯಾ ಜಾಯ್. ಸೊ ಫಸ್ಟ್ ಕರ್ನಾಟಕದಿಂದ ತಮಿಳ್ನಾಡಿಂದ ಕೇರಳ ಕಡೆ ಹೋಗ್ತಾ ಇದ್ದೀವಿ. ದಿಸ್ ಈಸ್ ಗೋಯಿಂಗ್ ಟು ಬಿ ಅ ಕ್ರೇಜಿ ರೈಡ್.
ಕಿಲೋಮೀಟರ್ಸ್ ಇದೆ. ಗಾಡಿ ಎಳ್ದು ಈ ಕಡೆ ಬಿಸಾಕ್ತಾ ಇದೆ. ಸೊ ಇಲ್ಲಿಂದ ಫ್ಲೈಓವರ್ಗೆ ಹೋದರೆ ಮಧುರೆಗೆ ಹೋಗ್ತೀವಿ. ಇನ್ನೊಂದು 25 ಕಿಲೋಮೀಟರ್ಸ್ ಇದೆ. ಸೊ ಇಲ್ಲೊಂದು ಸರ್ವಿಸ್ ರೋಡ್ ಕಾಣಿಸ್ತಿದೆಯಲ್ಲ, ಇಲ್ಲಿಂದ ಕೆಳಗೆ ಹೋಗಿ ಲೆಫ್ಟಿಗೆ ಹೋಗ್ಬೇಕು ಇವಾಗ. A few moments later. ಸೊ ಇವಾಗ ಅಲ್ಲಿ ಫ್ಲೈಓವರ್ ಆದಮೇಲೆ ಲೆಫ್ಟ್ ಟರ್ನ್ ತೊಗೊಂಡಿದ್ದೀವಿ. ತೊಗೊಂಡಾದ್ಮೇಲೆ ಇಲ್ಲಿ ಟೀ ಬೇಕು ಅಥವಾ ಕೂಲ್ ಡ್ರಿಂಕ್ಸ್ ಏನಾದ್ರು ಕುಡಿಬೇಕಂತದೆ. ಸೊ ಗಾಡಿ ಇಲ್ಲೇ ಪಾರ್ಕ್ ಮಾಡಿದ್ದೀವಿ ಈ ಕಡೆ. ಸೊ ಇನ್ನೂ 150 ಕಿಲೋಮೀಟರ್ಸ್ ದೂರ ಇದೆ ಮುನ್ನಾರ್ಗೆ. ವಿಲ್ ಸಿ. ಆಫ್ಟರ್ ಸ್ಮಾಲ್ ಬ್ರೇಕ್. ಚಲೋ ಜಿ. ಓಕೆ, ಇಲ್ಲಿಂದ ಕೇರಳ ವೈಬ್ ಸ್ಟಾರ್ಟ್. ಸೊ ಇವಾಗ ನಾವು ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಮುನ್ನಾರ್ ಹತ್ರ ಇರೋ ಸೂರ್ಯನ್ ವ್ಯಾಲಿ ಅಂತ. ತಮಿಳ್ನಾಡು ಮತ್ತು ಕೇರಳ ಬಾರ್ಡರ್ ಇದೆ. ಬ್ಯೂಟಿಫುಲ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಓ ಮೈ ಗಾಡ್, ಎಷ್ಟು ಮಸ್ತ್ ಇತ್ತು ಇದು ರೋಡ್. ಆಜು ಬಾಜು ಮಸ್ತ್ ಗಿಡಗಳು ಅದಾವ, ಚಲೋ ರೋಡ್ ಐತಿ. ಟೈಮ್ ಇವಾಗ 1:30 ಆಗಿದೆ. ಸೊ ಹೊಟ್ಟೆ ಹಸಿತೈತೆ, ಊಟ ಮಾಡ್ಕೊಂಬಿಡೋಣ ಇಲ್ಲಿ ಸರವಣ ಭವನದಲ್ಲಿ. ಸೊ ಹಿಂದ್ಗಡೆ ನೋಡ್ಬೋದು ಹೆಂಗಿದೆ ಅಂತ. ದೊಡ್ಡ ಗುಡ್ಡ, ನೈಸ್ ಮ್ಯಾನ್. ಗಾಡಿ ಪಾರ್ಕ್ ಇಲ್ಲಿ ಮಾಡಿದ್ದೀವಿ. ಸೊ ಗಾಡಿ ಮಾತ್ರ ಬೆಂಕಿ ಪರ್ಫಾರ್ಮೆನ್ಸ್ ಮಾಡ್ತಾ ಇದೆ. ಗುಡ್. ಫುಲ್ ಮೌಂಟೇನ್ ರೇಂಜಸ್ ಇದೆ ಇಲ್ಲಿ ರೈಟ್ ಸೈಡಲ್ಲಿ. ಲುಕ್ಸ್ ಸೋ ಆಸಮ್. ಇಲ್ಲಿಂದ ಇನ್ನೂ 80 ಕಿಲೋಮೀಟರ್ಸ್ ಇದೆ ಮುನ್ನಾರ್ಗೆ. ರೈಟ್ ನೌ ದ ಟೈಮ್ ಇಸ್ 3 o'clock. ನಾಟ್ ಶ್ಯೂರ್ ವಾಟ್ ಟೈಮ್ ವಿ ವಿಲ್ ರೀಚ್. It is next level experience. I am going crazy man. ಅಲ್ಲಿ ನೋಡಿ ಮೇಲೆ ಹೆಂಗಿದೆ ಪೀಕ್ ಅಂತ. ಅಬ್ಬಾ 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 ಅಬ್ಬಾ. ಓ ಸ್ವರ್ಗ ಸ್ವರ್ಗ. ಫುಲ್ ಘಾಟ್ ಸೆಕ್ಷನ್ ಇದಂತರು. ಹೇರ್ಪಿನ್ ಕೌಸ್ ಇದೆ ಸಿಕ್ಕಾಪಟ್ಟೆ. ಇಲ್ಲಿ ನೋಡಿ ಹೆಂಗೆ ಬರ್ತಾರಂತ ಗಾಡಿನ. ಸೊ ಟೋಟಲ್ 17 ಕೌಸ್ ಇದೆ, ಹೇರ್ಪಿನ್ ಕೌಸ್ ಇದೆ. ಸೊ ಅದರಲ್ಲಿ ಇದು 3rd ಒನ್. ನೇಚರ್ ನೋಡ್ಬಿಟ್ಟು ಏನು ಮಾತಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ ನನಗೆ. ಸೈಲೆಂಟ್ ಆಗ್ಬಿಟ್ಟಿದ್ದೀನಿ, ಏನು ಮಾತಾಡ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಇವಾಗ ಟೆಂಪ್ರೇಚರ್ ಸಡನ್ನಾಗಿ ರಿಡ್ಯೂಸ್ ಆಗಿದೆ. ಕೆಳಗಡೆ ಸಿಕ್ಕಾಪಟ್ಟೆ ಸೆಕೆ ಹೊಡಿತಾ ಇತ್ತು, ಇವಾಗ ಕೋಲ್ಡ್ ಸ್ಟಾರ್ಟ್ ಆಗಿದೆ. So this is final curve, 17th one. ಮುನ್ನಾರ್ ಇಲ್ಲಿಂದ ಇನ್ನೂ 42 ಕಿಲೋಮೀಟರ್ಸ್. ಎರಕುಲಂ 147. ಸೊ ಇಲ್ಲಿಂದ ನಮ್ಮ ಸ್ಟೇ ಇದೆ. ಇಲ್ಲಿಂದ 9 ಕಿಲೋಮೀಟರ್ಸ್ ಆಗುತ್ತೆ. ಫಾಗಿ ಫ್ರಾಸ್ಟ್ ಮುನ್ನಾರ್ ಅಂತ. ಓ ಮೈ ಗಾಡ್, ಏನಿದು ಅಮ್ಮ, ಹೋಗಲಿ. ಅನ್ಎಕ್ಸ್ಪೆಕ್ಟೆಡ್ ಡೀಪ್ ಇದು. ಓ ಓ ಓ ಓ ಓ ಓ ವಾಟ್ ಇಸ್ ದಿಸ್? ಓ ಮೈ ಗಾಡ್, ಸಿಕ್ಕಾಪಟ್ಟೆ ಡೀಪ್ ಇದೆ ಇದು. ಅಪೋಸಿಟ್ ಎನಿ ವೆಹಿಕಲ್ಸ್? Welcome to Kerala. Officially we are in Kerala right now. Wow, 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 wow. Oh my god, beautiful yaar. Tea estate. ಸೊ ಇಲ್ಲೂ ತನಕ ನಮ್ಮದು ಇನ್ನೂ ಸ್ಟೇ ಸಿಕ್ಕಿಲ್ಲ.
ಇಲ್ಲಿ ಕಾಲ್ ಮಾಡ್ಬೇಕಂದ್ರು ಆ ಟೆಂಟ್ ಓನರ್ದು ನಂಬರ್ ಸಿಗ್ತಿಲ್ಲ, ಹೋಟೆಲ್ ಓನರ್ದು ನಂಬರ್ ಸಿಗ್ತಿಲ್ಲ. ಬಟ್ ಲೊಕೇಶನ್ ಮಾತ್ರ ಚಿಂದಿ ಚಿತ್ರಾನ್ನ. ಓ ಮೈ ಗಾಡ್, ಸಿ 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 ಇಲ್ಲಿ ಹಿಂದ್ಗಡೆ ನೋಡು. ಇದ ವ್ಯೂ ಪಾಯಿಂಟ್ ಕರ್ಕೊಂಡು ಹೋಗ್ತಾರೆ ವಿಶಾಲ್ ಅವ್ರು. ಓ ಮೈ ಗಾಡ್, ಗಾಡಿ ಹತ್ತವಲ್ತ, ಹೋಗು. ಓ ಮೈ ಗಾಡ್, ಸೈಲೆಂಟ್ ಐತ್, ಫುಲ್ 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 ಪೀಸ್. So that's why Kerala is called God's own country. ಇದೆ ಇದ್ರ ಮೇಲೆ ಇದ್ದಿದ್ದು ಫೋಟೋ ಹಾಕಿದ ಐತಲ್ಲ. ಸೊ ಇದೆ ನಮ್ಮ ಟೆಂಟ್ ಸ್ಟೇ ಇವತ್ತು ಮೇಲೆ ಕಾಣಿಸ್ತಿರೋದು. ಬಟ್ ಇಲ್ಲಿ ತನಕ ಬರ್ಬೇಕಂದ್ರೆ ಹರಸಾಹಸ ಮಾಡಬೇಕು. ಹಾಂ ಏನಾಯ್ತು, ಹೆಂಗೆ ಬಂದು 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 ತಡಿ 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 ಗಡ್ಬಡ ಬಿಡ್ತಾಡಿ. ಇದನ್ನು ಚಾವಿ ಬಂದು ಮಾಡಿಲ್ಲ, ಸಿಕ್ಕಾಪಟ್ಟೆ ಸ್ಟೀಫ್ ಇದೆ ಇಲ್ಲಿ. ಇಲ್ಲಿ ಸ್ಟವ್ ಇಲ್ಲಿ ಅಲ್ಲೇ ಮಾಡೋದು ಪಾರ್ಕಿಂಗ್ ಅನ್ಸತ್ತೆ ನಂಗೆ. ಏನಿದು ಬಿದ್ದಿದ್ದು? ಅಲ್ಲ ಪೆಟ್ರೋಲ, ನೀರು ಬಿದ್ದಾವತ್ತಲ್ಲಿ. ಇದೇನಿದು? ತಡಿ 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 ಆಗೋಲ್ತೀನಿ. ಹಾಂ ಒಂದು ಸೆಕೆಂಡ್, ಬ್ರೇಕ್ ಐತಿಲ್ಲ, ಬ್ರೇಕ್ ಇಟ್ಬಿಡ್ಬೇಡ. Parking is there or down only? Last year only. This is foggy frost, right? Yes. Foggy frost. Gloves ಅಲ್ಲಿ ಗಾಡಿ ಸೆಲ್ ಮಾಡ್ತೇನೆ. ಉಲ್ಟಾ ಮಾಡ್ಕೊ ಇರಲಿ ಸೊಕಾಸು ಅಲ್ಲಿ ಗೇರ್ನಾಗಿತ್ತಲ್ಲ ಗಾಡಿ. ಬರಲಿ ಬೇಡ ಮತ್ತೆ ಬೀಳ್ತೇಳಿ. ತಡಿ ಮುಂದೆ ಗಾಡಿ ಬಿಡ್ಬೇಡ, ಒಟ್ಟ ಸ್ಲೋ ಬಿಡ್ಲೆ. ಹತ್ತಿ ಮಾಡಿ ಸೈಡ್ ಸ್ಟ್ಯಾಂಡ್ ಆಗ್ತೇನೆ ನೋಡು. ಇಲ್ಲೇ ಪಾರ್ಕ್ ಮಾಡ ಅಂತ ಹೇಳಿದ್ರು ಅವ್ರ. ಅಲ್ಲಿ ತಳಗ ಮಾಡ ನೋಡಿ. ಬಿಟ್ಟಿನಿ. ಹಾಂ ಸೊ ಇಲ್ಲಿ ಗಾಡಿ ಟರ್ನ್ ಆಗಲಿಲ್ಲ, ದಟ್ಸ್ ಫೈನ್. ಗಾಡಿ ಬಿತ್ತಿವಾಗ. ಸೊ ಇಲ್ಲಿ ಟ್ರಾಂಕ್ ಅಂತಿದೆಯಲ್ಲ, ಇದೇ ಟೆಂಟ್ ನಮ್ಮದು ಇವತ್ತು. ಜಾಸ್ತಿ ಜನ ಇಲ್ಲ, ಮಜಾ ಮಾಡ್ಬೋದು, ಎಂಜಾಯ್ ಮಾಡ್ಬೋದು ಅನ್ಸುತ್ತೆ. ट्रैकिंग हाँ मॉर्निंग में जीप सफारी कुलकुमाई. ओके, तो अभी जा नहीं सकते वहाँ पे? आपको कौन ले जाएगा? जा सकते हैं पर कौन ले जाएगा? कोई अरेंज नहीं होता अभी? नहीं, वो गई है ना मेरे यहाँ, हमारे इधर की. मैं इधर में संभाल रहा हूँ. किधर से ऊपर जाना है क्या? पूरा मतलब सेम रोड है. हाँ सेम रोड है. अभी भी आदमी इधर में आपको मिलेंगे रास्ते में. हाँ मतलब चल के गए कि जीप में? नहीं, चल के जाएंगे. 2 किलोमीटर है. तो जा सकते हैं ना हम? 2 किलोमीटर जा सकते हैं वैसे तो. हो ना, ठीक. तो अभी लगेज यहीं पे रखेंगे, सनसेट हो जाएगा नहीं तो. हाँ सनसेट हो जाएगा. 430 84. अगर हम खो गए तो आ जाना. नहीं होएंगे तो नहीं.